ಹೇಗಿದೆ ಆಫ್ ರೋಡಿಂಗ್? ಫುಲ್ ಸೈಕಾಗಿತ್ತು ಬೆಳಗ್ಗೆ. ಹೌದು. ನನ್ನ ಗಾಡಿ ನಂಬರ್ ಪ್ಲೇಟ್ ಬಂದು ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಗಾಡಿ ಸರ್ವಿಸ್ ಬಿಡೋಣ ಅಂತ ಹೋಗ್ತಿದ್ದೀನಿ. ಇನ್ನೂ ನಂಬರ್ ಪ್ಲೇಟೇ ಬಂದಿಲ್ಲ. ಆಲ್ರೆಡಿ 500 ಕಿಲೋಮೀಟ್ರು 520 ಕಿಲೋಮೀಟ್ರ್ ಓಡಿಸಿದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ನೀವು, ಬೋಲುಮಲೆ ಫೋರ್ಟ್ ಹೋದಾಗೆ 510 ಸಮಥಿಂಗ್ ಕಿಲೋಮೀಟ್ರ್ ಆಗಿತ್ತು. ಸೊ ಇವಾಗ ಅದಕ್ಕೆ ಸರ್ವಿಸ್ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನೂ ನಂಬರ್ ಪ್ಲೇಟು ಬಂದಿಲ್ಲ. ನಂಬರ್ ಪ್ಲೇಟು ಇವತ್ತೇ ಕೊಡ್ತೀರ ಅಂತ ಹೇಳಿದ್ದಾರೆ. ನೋಡಬೇಕು ಇವತ್ತೇ ಕೊಟ್ಟರೆ. ಶೋರೂಮ್ ಏನು ಜಾಸ್ತಿ ದೂರ ಇಲ್ಲ. ಆಲ್ಮೋಸ್ಟ್ ಹೊಸ ರೋಡಿಂದ ಒಂದು 1.5 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ನಾನು ಇಸ್ಕೊಂಡಿರೋದು ಹೀರೋ ಪ್ರೀಮಿಯರ್ ಶೋರೂಮ್ ಹತ್ರ. ಇದು ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಬರುತ್ತೆ ಎಕ್ಸಾಕ್ಟಾಗಿ. ಸೊ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ನೀವು, ಬೋಲುಮಲೆ ಫೋರ್ಟ್ಗೆ ಹೋಗಿದ್ವಿ. ಬೋಲುಮಲೆ ಫೋರ್ಟ್ಗೆ ಹೋಗಿದ್ದ ಕಾರಣನೇ ಈ ಸರ್ವಿಸ್ಗೆ 500 ಕಿಲೋಮೀಟ್ರ್ ಆಗಲಿ ಅಂತ ಹೋಗಿದ್ವಿ ಅಲ್ಲಿಗೆ. ಯಾಕಂದರೆ ನೆಕ್ಸ್ಟು ಬೇರೆ ಟ್ರಿಪ್ ಎಲ್ಲ ಹೋಗ್ತಾಯಿದ್ವಿ ಮೈಸೂರು ಸೈಡು. ಆಯಿತು. ಆಮೇಲೆ ಆದರೆ ಇವತ್ತಿಂದ ಇನ್ನೊಂದು ಬ್ಲಾಗ್ ಬರ್ಬೋದು. ಯಾಕಂದರೆ ಇವತ್ತು RCB ಮ್ಯಾಚ್ ಬೇರೆ ಐತೆ. ಪಂಜಾಬ್ ವರ್ಸಸ್ RCB. ಇವತ್ತು ಮ್ಯಾಚ್ ಗೆದ್ದರೆ ಫೈನಲ್ ಹೋಗ್ತಾರೆ ನಮ್ಮ RCB ಅವರು. ಅದೇ ಖುಷಿ ಇಂದ ನಾವು ಇವತ್ತು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟದಿಂದ ಬೇರೆ ಮುಂದೆ ನೋಡಬೇಕು. ಅಲ್ಲಿಂದ ಏನು ಪ್ರಾಪರಾಗಿ ಏನು ಪ್ಲ್ಯಾನ್ ಮಾಡಿಲ್ಲ. ಚಾಮುಂಡಿ ಬೆಟ್ಟದಿಂದ ಎಲ್ಲಿ ಹೋಗೋಣ ಅಂತ. ಸೊ ಚಾಮುಂಡಿ ಬೆಟ್ಟ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ನಾನು ಇಸ್ಕೊಂಡಿರೋದು ಇದೇ ಶೋರೂಮಲ್ಲಿ. ಮೋಸ್ಟ್ಲಿ ಇಲ್ಲೇ ಇಲ್ಲ ಇರಬೇಕು ಸರ್ವಿಸ್ ಸೆಂಟರು. ಫಸ್ಟು ಶೋರೂಮ್ ಹತ್ರ ಹೋಗ್ಬಿಟ್ಟು ನಂಬರ್ ಪ್ಲೇಟ್ ಕೇಳೋಣ. ಅಕಸ್ಮಾತ್ ನಂಬರ್ ಪ್ಲೇಟ್ ಇಲ್ಲ ಅಂತ ಸರ್ವಿಸ್ ಮಾಡಲ್ಲ ಅಂದ್ಬಿಟ್ರೆ ಯಾಕೆ ಬೇಕು. ನೋಡ್ರಪ್ಪ, ಹೊಸ ಸ್ಟಾಕ್ ಬಂದ್ಬಿಟ್ಟೈತೆ ಎಕ್ಸ್ಪ್ರೆಸ್ದು. ಅದೇ ನಾನು ಬುಕ್ ಮಾಡಿ 3 ತಿಂಗಳಾದಮೇಲೆ ಬಂದಿತ್ತು ನನಗೆ. ಸಾರಿ, 3 ತಿಂಗಳಾದಮೇಲೆ ಗಾಡಿ ಸಿಕ್ಕಿರೋದು. 3 ತಿಂಗಳು ಅಲ್ಲ, 3 ತಿಂಗಳಕ್ಕಿಂತ ಜಾಸ್ತಿನೇ. 92 ಡೇಸ್ ಆದಮೇಲೆ ಸಿಕ್ಕಿರೋದು ನನಗೆ ಈ ಬೈಕು. ಸೊ ಫೋನ್ ಮಾಡೋಣ ಅವ್ರಿಗೆ, ನಂಬರ್ ಪ್ಲೇಟ್ ಬಂತಾ ಇಲ್ಲ ಅಂತ. ನನಗೆ ಗೊತ್ತಿತ್ತು ಈ ನಂಬರ್ ಪ್ಲೇಟ್ ಇಲ್ಲಾಂದರೆ ಸರ್ವಿಸ್ ಮಾಡಲ್ಲ ಅಂತ. ಸೊ ಅದಕ್ಕೆ ನಂಬರ್ ಬಂದಿದೆ, ಆದರೆ ನಂಬರ್ ಪ್ಲೇಟ್ ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಇಲ್ಲಿ ಶೋರೂಮ್ ಅವ್ರ ಹತ್ರ ಮಾತಾಡ್ಸಿದ್ದೀನಿ. ಇವಾಗ ನಂಬರ್ ಪ್ಲೇಟ್ ಇಲ್ಲದೆ ಸರ್ವಿಸ್ ಮಾಡಿಕೊಡ್ತೀನಿ ಅಂತ ಹೇಳೋರೆ. ಹೋಗ್ಬೇಕು ಹೊರಗಡೆ. Five hours later. ಸೊ ಆಲ್ಮೋಸ್ಟ್ ಟೈಮ್ 5 ಗಂಟೆ. ಶೋರೂಮ್ ಹತ್ರ ಇವಾಗ ಬಂದಿದ್ದೀವಿ. ಬೆಳಗ್ಗೆ 11 ಗಂಟೆಗೆ ನಾವು ಕೊಟ್ಟೋಗಿದ್ದು. 3 ಗಂಟೆಗೆ ಕೊಡ್ತೀನಿ ಅಂತ ಹೇಳಿದರು. ಸೊ 3:20ಗೆ ಫೋನ್ ಮಾಡಿ ರೆಡಿಯಾಗಿದೆ ಸರ್ ಅಂತ ಹೇಳಿದ್ರು. ನಾವು ಬರೋದು 5 ಗಂಟೆಗೆ ಆಯಿತು. ನೋಡೋಣ ಏನೇನು. ಇಲ್ಲೇ ಇದೆ ನೋಡ. ನಂದೇ ಫಸ್ಟ್ ಟೈಮ್ ಅನ್ಸುತ್ತೆ ನಂಬರ್ ಪ್ಲೇಟ್ ಇಲ್ಲದೆ ಸರ್ವಿಸ್ ಬಿಟ್ಟಿರೋದು. No comments. ನೋಡಿ, ಸರ್ವಿಸಿಗೆ ಬಂದರೆ ನೀವು ಕಸ್ಟಮರ್ ಲಾಂಜ್ ಅಂತ ಐತೆ, ಕುತ್ಕೊಂಡು ರೆಸ್ಟ್ ಮಾಡ್ಬೋದು ನಿಮ್ಮ ಸರ್ವಿಸ್ ಆಗೋ ಗಂಟ. ಸೊ ಫಸ್ಟ್ ಸರ್ವಿಸ್ ಬಿಲ್ಲು 1761 ರೂಪಾಯಿ ಆಗಿದೆ. ಗಾಡಿ ಕರೆಕ್ಟಾಗಿ ವಾಶ್ ಆಗಿರಲಿಲ್ಲ, ಅದಕ್ಕೆ ಮತ್ತೆ ಸತಿ ಮಾಡಿಸ್ತಾ ಇದ್ದೀನಿ ಇವಾಗ. ಸುಮ್ಮನೆ ನೀರು ಹೊಡೆದ್ಬಿಟ್ಟು ಬಟ್ಟೆ ಇಟ್ಕೊಂಡು ವರ್ಷ ಇಲ್ಲ ಹಂಗೆ ಇಟ್ಬಿಟ್ಟವ್ರೆ, ಆ ಥರ ಇತ್ತು. ಇಂಜಿನ್ ಆಯಿಲ್ ಚೇಂಜ್ ಆಗಿದೆ ನಿಮ್ಮದು. ಓಕೆ. ಏರ್ ಫಿಲ್ಟರ್ ಕ್ಲೀನಿಂಗ್, ಇಂಜಿನ್ ಆಯಿಲ್ ಫಿಲ್ಟರ್, ಗ್ಯಾಸ್ಕೆಟ್ ಒಂದು ಚೇಂಜ್ ಆಗಿದೆ. ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಇಲ್ಲ. ಚೈನ್ ಅಡ್ಜಸ್ಟ್ಮೆಂಟ್, ಚೈನ್ ಲೂಬ್ರಿಕೇಶನ್, ಚೈನ್ ಕ್ಲೀನಿಂಗ್ ಆಗಿದೆ. ನಾರ್ಮಲ್ ವಾಷಿಂಗ್ ಇದೆ. ಗಾಡಿಯಲ್ಲಿ ಬೇರೆ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಸರ್ವಿಸ್ 6 ತಿಂಗಳು ಇಲ್ಲ 6000 ಕಿಲೋಮೀಟರ್ ಹೋಗುತ್ತೆ. ಇವತ್ತಿಂದ 6 ತಿಂಗಳು ಇವಾಗಿಲ್ಲ, ಅದೇ ಪರ್ಚೇಸ್ ಡೇಟಿಂದ 6 ತಿಂಗಳು. ಪರ್ಚೇಸ್ ಮಾಡಿದ್ರೆ ಅವಾಗಿಲ್ಲ. ಕಂಪ್ನಿ 1 ವರ್ಷದಲ್ಲಿ 3 ಫ್ರೀ ಸರ್ವಿಸ್ ಕೊಡೋದು. ಅದು ಪರ್ಚೇಸ್ ಡೇಟಿಂದ 1 ವರ್ಷ ಲೆಕ್ಕ ಬರುತ್ತೆ.
ಸರಿ ಬ್ರೋ, ಆಯಿತು. ಥ್ಯಾಂಕ್ಸ್ ಬ್ರೋ. ಸೊ ಗಾಡಿ ರೆಡಿಯಾಗಿದೆ. ಸೊ ಬೇಗ ಹೊರಡಬೇಕು. ಸರ್ವಿಸ್ ಇನ್ನೂ ಬರ್ತೈತಿದ್ದು ಬ್ರೋ. ಬ್ರೋ ಇದು ಇಲ್ಲಿ ಇನ್ನೂ ಬರ್ತೈತೆ ಸರ್ವಿಸ್ದು, ಇನ್ನೂ ಬರ್ತೈತಿದ್ದು. ಓಕೆ ಬ್ರೋ. ಸೊ ಈಗ ನಂಬರ್ ಪ್ಲೇಟು ಬಂದೈತೆ. ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಹೋಗ್ಬೇಕು. ಬ್ರೋ ನಿಮಿಷ, ನಂಬರ್ ಪ್ಲೇಟ್. ಸೊ ನನ್ನ ಗಾಡಿ ನಂಬರ್ ಪ್ಲೇಟ್ ಬಂದು 1502. ಸ್ಪೆಷಲಾಗಿ ಏನಂದರೆ ನಾನು ಈ ಗಾಡಿನ ಬುಕ್ ಮಾಡಿದ್ದು ಅವತ್ತೇ February 15th. ಸೊ ಅದಕ್ಕೆ ಇದೇ ನಂಬರ್ ತೊಗೊಂಡಿದ್ದೀನಿ. ಸೊ ಇವಾಗ ಹಾಕ್ಸ್ಕೊಂಡು ಬೇಗ ಹೊರಡಬೇಕು. ಏನು ನಂಬರ್ ಪ್ಲೇಟ್ ಆಲ್ರೆಡಿ ಬೆಂಡ್ ಆಗೈತೆ. ನಮ್ಮದು ನಾರ್ಮಲ್, ಜಾಸ್ತಿ ಏನು ಓಡಿಸಿಲ್ಲ. ನೆನ್ನೆ ನೈಟ್ ಹೋಗಿದ್ದು, ಈಗ ಬೆಳಗ್ಗೆ ಬಂದಿದ್ದು. ಬಂದ ತಕ್ಷಣ ಹಿಂಗೆ ಬಿಟ್ಟೆ. ಇವಾಗ ಹಿಂಗೆ ಮೈಸೂರಿಗೆ ಹೋಗ್ಬೇಕು. ಎಕ್ಸ್ಪೀರಿಯನ್ಸ್ ಹೆಂಗಿದೆ ಬೈಕ್ ನಿಮಗೆ? ನಮ್ದು ಆಫ್ ರೋಡಿಂಗ್ ನೋಡ್ಬೇಕು. ಫುಲ್ ಸೈಕಾಗಿತ್ತು ಬೆಳಗ್ಗೆ. ಹೌದಾ? ಲುಕ್ ವೈಸ್ ಇದು ಹೆವಿ ಬಂದ್ಬಿಡ್ತು ಬ್ರೋ. BMW ಥರ ಕಲರಿಂಗ್, BMW ಕಲರ್ ಇದು. ಹಾಂ ಏನು ಬ್ರೋ ಇದು? ಓಕೆ, ಗಾಡಿ ಕವರಾ? ಥರ್ಡ್ ಫ್ಲೋರ್ ರೂಮು. ಹಾಂ ನಾನು ತೆಗೆದ್ಬಿಟ್ಟು ಮತ್ತೆ ಇಡಕ್ಕೆ ಮೇಲೆ ಹೋಗ್ಬೇಕು, ಅದಕ್ಕೆ ಸುಮ್ಮನೆ ಟೈಮ್ ಮಾಡೋಣ ಯಾವಾಗ. ಓಕೆ ಸರಿ ಬಾ, ಸಿಗೋಣ. ಸೊ ನಮ್ಮದು ನಂಬರ್ ಪ್ಲೇಟ್ ರೆಡಿ ಆಗ್ತಾಯಿದೆ. ಸ್ವಲ್ಪ ಬೇಗ ಆಗಿದ್ರೆ ಚೆನ್ನಾಗಿರೋದು. 2 hours later. ನೋಡ್ದಲ್ಲ ಯಾವ ಥರ ಸರ್ವಿಸ್ ಮಾಡವ್ರೆ ಅಂತ. ನಿಮ್ಗೇನಾದರೂ ವಾಟರ್ ವಾಶ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ರು ನನಗೆ ಫಸ್ಟ್ ಟೈಮ್ ಹೋದಾಗ. ಅದು ನೋಡಿದ್ರೆ ಗಲೀಜು ಹಂಗೆ ಇತ್ತು. ಕೇಳಿದ್ರೆ ಟೆಸ್ಟ್ ಮತ್ತೆ ಹೋಗಿದ್ರು, ಅದಕ್ಕೆ ಗಲೀಜಾಗಿತ್ತು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇನ್ನೊಂದು ಗಲೀಜು ಜಾಸ್ತಿ ಇತ್ತು ಅಂತ ನಾನು ಇನ್ನೊಂದು ವಾಶ್ ಮಾಡ್ತಿದ್ದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.